ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಕ್ಷಣ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಕ್ಕೆ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಬೇಕಾಯಿತು. ಯಾಕಾದ್ರೂ ನಾನು ತಪ್ಪು ಮಾಡಿದ್ನೋ ಅಂತ ಅನ್ನಿಸಿಬಿಡ್ತು. ಬದುಕಿರೋವರೆಗೂ ಯಾರೂ ಜೈಲಿಗೆ ಬರಬಾರ್ದು ಅಂತ ಪಶ್ಚಾತ್ತಾಪ ಪಡ್ತಾ ಕೊರಗ್ತಾ ಇದ್ದ ಖೈದಿಗಳಿಗೆ ಇಂದು ಬಿಡುಗಡೆ ಭಾಗ್ಯ ದೊರೆತಿದೆ. ಸಾಕಪ್ಪ ಸಾಕು ಈ ಜೈಲು ವಾಸ ಅಂತ ನಿಟ್ಟುಸಿರು ಬಿಡ್ತಾ ಹೊಸ ಜೀವನ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸನ್ನಡತೆ ಆಧಾರದ ಮೇಲೆ ಜೈಲಿಂದ ಸಜಾಬಂದಿಗಳ ಬಿಡುಗಡೆ. ರಾಜ್ಯಾದ್ಯಂತ 30 ಮಂದಿ ಖೈದಿಗಳಿಗೆ ಜೈಲಿಂದ ಬಿಡುಗಡೆ ಭಾಗ್ಯ. ಹೌದು, ಇಂದು ರಾಜ್ಯದ ವಿವಿಧ ಜೈಲುಗಳಲ್ಲಿ ಸನ್ನಡತೆ ಆಧಾರದ ಮೇಲೆ 30 ಮಂದಿ ಸಜಾಬಂದಿಗಳು ಬಿಡುಗಡೆಯಾಗಿದ್ದಾರೆ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ 13 ಮಂದಿ ಬಿಡುಗಡೆಗೊಂಡಿದ್ದು, ಡಿಜಿಪಿ ಅಲೋಕ್ ಕುಮಾರ್ ಬಿಡುಗಡೆಗೊಂಡ ಸಜಾಬಂದಿಗಳಿಗೆ ಬೀಳ್ಕೊಟ್ಟಿದ್ದಾರೆ. ಭಾರತ ಸಂವಿಧಾನವು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರುಗಳಿಗೆ ಶಿಕ್ಷಾಬಂದಿಗಳಿಗೆ ಸಂಬಂಧಿಸಿ ಸಜಾಬಂದಿಗಳ ಮಾಫಿ ಹಾಗೂ ಕ್ಷಮಾದಾನವನ್ನ ನೀಡುವ ಅಧಿಕಾರವನ್ನ ನೀಡಿದ್ದು, ರಾಜ್ಯ ಸರ್ಕಾರವು ಸಹ ಭಾರತದ ದಂಡ ಪ್ರಕ್ರಿಯಾ ಸಂಹಿತೆಯ ಅಡಿಯಲ್ಲಿ ಇದೇ ಅಧಿಕಾರವನ್ನ ಹೊಂದಿದ್ದು, ಜೀವಾವಧಿ ಶಿಕ್ಷಾಬಂದಿಗಳಿಗೆ ಸನ್ನಡತೆ ಆಧಾರದ ಮೇಲೆ ಮಾಫಿ ನೀಡುವ ಮೂಲಕ ಬಂದಿಗಳ ಹಾಗೂ ಅವರ ಕುಟುಂಬದ ಪುನರ್ವಸತಿಗೆ ಅವಕಾಶ ಕಲ್ಪಿಸುವುದು ಸರ್ಕಾರದ ಪ್ರಮುಖ ನೀತಿಯಾಗಿದ್ದು, ಇಂದು ಕೆಲ ಸಜಾಬಂದಿಗಳನ್ನ ಬಿಡುಗಡೆಗೊಳಿಸಲಾಗಿದೆ. ತಪ್ಪು ಮಾಡಿದವರು ಜೈಲಿಗೆ ಬರ್ತಾರೆ ಸರ್. ತಪ್ಪು ಮಾಡಬಾರ್ದು. ತಪ್ಪು ಏನೋ ಸಂದರ್ಭ ಅವಾಗಿಂದ ಇದರಲ್ಲಿ ಸಿಚುವೇಷನಲ್ಲಿ ಕೋಪ ಅನ್ನೋದು ನಮ್ಮ ಕೈಲಿ ಹಿಡ್ಕೊಳಕ್ಕಾಗ್ದ ತಪ್ಪು ಮಾಡಿಬಿಡ್ತೀವಿ, ಅಷ್ಟೇ ಆಗೋದು. ಆ ಕ್ಷಣ ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ಏನೋ ಆವಾಗ ಟೈಮಲ್ಲಿ ತಾಳ್ಮೆ ಆಗಲಿಲ್ಲ. ಜೈಲ್ ಜೀವನ ಹೇಗಿತ್ತು ನಿಮಗೆ? ಜೈಲ್ ಜೀವನ ನರಕ ಸಹ. ಜೈಲ್ ಜೀವನ ಯಾರಿಗೂ ಬೇಡ. ಎಲ್ಲ ಹೇಳ್ತಾರೆ ಊಟ ಕೊಡ್ತಾರೆ, ಏನು ಕೊಟ್ರು ಬೇಡ ಸಹ. ಇನ್ನು ಬಿಡುಗಡೆಗೊಂಡ ಸಜಾಬಂದಿಗಳು ಮಾಧ್ಯಮಗಳ ಮುಂದೆ ಸಂತಸ ವ್ಯಕ್ತಪಡಿಸುತ್ತಾ, ಒಂದು ಕ್ಷಣದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಿ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ದೇವೆ. ಈ ಕಷ್ಟ ಯಾರಿಗೂ ಬರಬಾರ್ದು. ಮನೆ ಮಂದಿ ಮಕ್ಕಳನ್ನ ಬಿಟ್ಟು ಬದುಕೋದು ಬಹಳ ಕಷ್ಟ. ಊಟ ವಸತಿ ವ್ಯವಸ್ಥೆ ಇದ್ರೂ ನೆಮ್ಮದಿ ಇರಲ್ಲ. ಯಾರೂ ಕೂಡ ಕಾನೂನು ಕೈಗೆ ತಗೊಳ್ಬೇಡಿ. ಕೋಪ ಬಂದಾಗ ತಾಳ್ಮೆಯಿಂದ ವರ್ತಿಸಿ ಅಂತ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಗೊಂಡವರು ಮನವಿ ಮಾಡಿಕೊಂಡು ಹೊಸ ಜೀವನ ಕಟ್ಟಿಕೊಳ್ಳುವ ಭರವಸೆಯೊಂದಿಗೆ ಕುಟುಂಬದವರೊಂದಿಗೆ ತಮ್ಮ ಊರಿನತ್ತ ಹೆಜ್ಜೆ ಹಾಕಿದ್ರು. ಜೈಲಲ್ಲಿ ಅಂದರೆ ನಾವು ಏನೋ 5 ನಿಮಿಷದಲ್ಲಿ ಮಾಡಿರ್ತೀವಿ. ನಡೆದ ಒಂದು ಸೆಕೆಂಡಲ್ಲಿ ನಡೆದಿದ್ದು. ಇವತ್ತು 13 ವರ್ಷ 14 ವರ್ಷ ಅನುಭವಿಸಿದ್ವಿ. ಇದನ್ನು ತುಂಬ ತಪ್ಪಾಗುತ್ತೆ. ಮಕ್ಕಳಿದ್ದಾರೆ. ನಾವು ಬಂದಾಗ ಮಕ್ಕಳು ಚಿಕ್ಕ ಮಕ್ಕಳು. ನಮ್ಮ ಮಗಳಿಗೆ 12 ವರ್ಷ, ಮಗನಿಗೆ 14 ವರ್ಷ ಆಗಿತ್ತು. ಈಗ ಮಗಳು ಮದುವೆ ಆಗಿದೆ, ಮಗ ಇದ್ದಾರೆ. ಬಂದಿದ್ದಾರೆ. ಮುಂದೆ ಜೀವನ ಹೇಗೆ? ಮುಂದೆ ಏನೋ ಮಾಡ್ಕೊ ಬದುಕಬೇಕು ಸರ್. ಹೆಂಗೆ ಬದುಕಬೇಕು? ಏನೋ ವ್ಯವಸಾಯನೋ ಒಂದು ಕೂಲಿನೋ ಮಾಡ್ಕೊ ಬದುಕಬೇಕು. ಮಂಡ್ಯದ ಗರ್ಕಳ್ಳಿ ಸರ್, ಅರ್ಕೆರೆ ಹತ್ರ, ಶ್ರೀರಂಗಪಟ್ಟಣ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.